ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೆ ಬ್ರಿಟಿಷರ ಆಡಳಿತದ ನಂತರದಲ್ಲಿ ಭಾರತ ಸ್ವತಂತ್ರವನ್ನು ಹೊಂದಿದೆ. ದೇಶದ ಜನಸಂಖ್ಯೆಯೂ ಏರಿಕೆಯಾಗಿದೆ, ಕಟ್ಟುವ ತೆರಿಗೆಯೂ ಏರಿಕೆಯಾಗಿದೆ. ಆದರೆ ಆಡಳಿತ ಮಾಡುವ ಸರ್ಕಾರಗಳು ಮಾತ್ರ ಭ್ರಷ್ಟಾಚಾರದಲ್ಲೇ ತುಂಬಿ ತುಳುಕುತ್ತಿವೆ. ಪಂಚವಾರ್ಷಿಕ ಯೋಜನೆಗಳಂತೆ 5 ವರ್ಷಗಳಿಗೊಮ್ಮೆ ಬದಲಾವಣೆಯಾಗುವ ಸರ್ಕಾರಗಳು ಅವರ ಇಷ್ಟಾನುಸಾರವಾಗಿ ತಮ್ಮ ತಮ್ಮ ಪಕ್ಷಗಳಿಗೆ ಬೇಕಾದ ರೀತಿಯಲ್ಲಿ ಘೋಷಣೆಗಳನ್ನು ಮಾಡಿಕೊಂಡು ಜನಗಳನ್ನು ಹೇಗೆಲ್ಲ ಮೂರ್ಖರನ್ನಾಗಿ ಮಾಡಬೇಕು ಅನ್ನುವುದನ್ನು ಈ ರಾಜಕಾರಣಿಗಳನ್ನು ನೋಡಿ ಕಲಿಯಬೇಕು. ಜನಸಂಖ್ಯೆಯನ್ನು ಬಳಕೆಯನ್ನು ಮಾಡಿ ದೇಶದ ಅಭಿವೃದ್ಧಿಯತ್ತ ಸಾಗಬೇಕಾದ ದೇಶಗಳು ಕುಂಟುತ್ತಾ ಸಾಗುತ್ತಿವೆ. ದೇಶದ ಜನ ಇಂದು ಬದಲಾಗುತ್ತೆ, ನಾಳೆ ಬದಲಾಗುತ್ತೆ ಅನ್ನುವಂತಹ ಕೇವಲ ಕನಸನ್ನು ಕಂಡು ತನ್ನ ಜೀವನದ ಅಂತ್ಯವನ್ನು ಕಾಣುತ್ತಾ ಇದ್ದನು ವಿನಃ ಭಾರತ ದೇಶದಲ್ಲಿ ಮಾತ್ರ ಅಭಿವೃದ್ಧಿ ಶೂನ್ಯವಾಗಿಯೇ ಉಳಿತಿದೆ. ಉದಾಹರಣೆಗೆ ಬೆಂಗಳೂರಿನಂತಹ ನಗರವನ್ನು ತಾವುಗಳು ನೋಡಿದರೆ ಇವತ್ತು ಅಭಿವೃದ್ಧಿ ಪಥದತ್ತ ಸಾಗಬೇಕಾದಂತಹ ಬೆಂಗಳೂರಿನ IT ಕಾರಿಡಾರ್ ವ್ಯವಸ್ಥೆ ಬರೀ ರಸ್ತೆ ಎಲ್ಲ ಗುಂಡಿಮಯವಾಗಿದೆ. ನೀವು ಎಷ್ಟು ಕೋಟಿಗೆ ಬಾಳಿದರೇನು ಆಳುವ ಸರ್ಕಾರಗಳು ನಿಮಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಲಿಲ್ಲವೆಂದರೆ ಅದು ಶೂನ್ಯಕ್ಕೆ ಸಮಾನ. ಇವತ್ತು ಬೆಂಗಳೂರಿನ ರಸ್ತೆಗಳು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಎಂದರೆ ರಸ್ತೆ ಎಲ್ಲವೂ ಕೂಡ ಗುಂಡಿಮಯವಾಗಿದೆ. ಆಳುವ ಸರ್ಕಾರಗಳು ಕೊಡುವ 5 ಯೋಜನೆಗಳ ಆಸೆಗೆ ಬಿದ್ದ ಜನ ಇವತ್ತು ಗುಂಡಿಗೆ ಬಿದ್ದು ಸಾಯುವ ವ್ಯವಸ್ಥೆಗೆ ತಂದು ನಿಲ್ಲಿಸಿದ ಇಂತಹ ಸರ್ಕಾರಗಳಿಗೆ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.